ಪ್ರೀತಿಯ ಗ್ರೂಪ್ನ ಸದಸ್ಯರೇ, ಎಲ್ಲರೂ ಕೂಡ ಈ ದಿನ ಪರಿಸರ ದಿನಾಚರಣೆ ಎಲ್ರಿಗೂ ಶುಭಾಶಯಗಳನ್ನ ತಿಳಿಸೋಣ. ಹಾಗೆ ಪರಿಸರವನ್ನು ಉಳಿಸಿ ಬೆಳೆಸೋದ್ರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡೋಣ. ಸ್ವಚ್ಛ ಭಾರತ್ ಗೊತ್ತಿದೆಯಲ್ಲ, ದಯಮಾಡಿ ಒಂದು ಡಿಸೈಡ್ ಮಾಡ್ಕೊಳ್ಳಿ. ಇವತ್ತಿನಾದರೂ ನನ್ನ ಕಸನ ಎಲ್ಲಿ ಸಿಗ್ತಲ್ಲಿ ಬಿಸಾಕಲ್ಲ. ಪುರಸಭೆ ಗಾಡಿಗಳಲ್ಲೇ ಹಾಕ್ತೀನಿ. ನಮ್ಮ ಮನೇಲಾದರೂ ಅಷ್ಟೇ, ನಮ್ಮ ಜಮೀನು ಹತ್ರ ಆದರೂ ಅಷ್ಟೇ, ನಮ್ಮ ಈ ಥರ ಸ್ಥಳಗಳಲ್ಲೂ ಆದರೂ ಅಷ್ಟೇ ನಾನು ಗಲೀಜು ಮಾಡಲ್ಲ ಅಂತ ಏನಾದರೂ ಒಂದು ಪಣ ತೊಟ್ಕೊಳ್ಳಿ, ಆಯಿತಾ. ಇವತ್ತೆಲ್ಲ ಪರಿಸರ ದಿನಾಚರಣೆ. ತುಂಬ ಮರಗಿಡಗಳನ್ನ ಸಸಿಗಳನ್ನ ನೆಡ್ತಾರೆ. ನೆಡಿ ಸಂತೋಷ. ಎಲ್ಲರೂ ಸಸಿ ನೆಡುವಾಗ, ಅದಕ್ಕೆ ನೀರು ಹಾಕುವಾಗ, ಅದಕ್ಕೆ ಮಣ್ಣು ಹಾಕುವಾಗ ಎಲ್ಲ ಫೋಟೋಗಳನ್ನ ಕ್ಲಿಕ್ ಮಾಡಿ ಫೋಟೋಗಳೆಲ್ಲ ಹಾಕ್ಸ್ಕೊಂಡು ಎಲ್ಲ ಪೇಪರ್ಗಳನ್ನ ನಾಳೆ ಅವ್ರದ್ದೇ ಮಾಹಿತಿ ಇರ್ತದೆ. ಆದರೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಒಳ್ಳೆ ಕೆಲಸ ಅದೆಲ್ಲ. ಆದರೆ ಈ ತಿಂಗಳು ಓಕೆ, ನೆಕ್ಸ್ಟ್ ತಿಂಗಳು ಓಕೆ, ಮಳೆ ಇರುತ್ತೆ. ಆಮೇಲೆ ನೀವು ಗಿಡ ನೆಟ್ಟ ಮೇಲೆ ಅಲ್ಲಿ ಗಿಡ ಹೇಗಿದೆ ಅದರ ಸ್ಥಿತಿ, ಅದು ಕ್ಲೀನಾಗಿ ಬೆಳೀತಾ ಇದೆಯಾ ಅಥವಾ ನೀರಿನ ಕೊರತೆ ಇದೆಯಾ, ಅದನ್ನು ದಯಮಾಡಿ ಅದನ್ನು ನೋಡ್ಕೊಳ್ಳಿ. ಏಕೆಂದರೆ ಗಿಡ ನೆಟ್ಬಿಟ್ರೆ ಸಾಲದು, ಅದನ್ನು ಬೆಳೆಸಬೇಕು. ಬೆಳೆಸಿ ದೊಡ್ಡ ಮರವಾಗಿಬಿಟ್ಟಾಗ ಆಗ ನಿಮ್ಮನ್ನು ಏನೂ ಕೇಳಕ್ಕೆ ಬರಲ್ಲ. ಅದು ಫಸ್ಟ್ ಕ್ಲಾಸ್ ನಿಮ್ಗೆ ನೆರಳು ಕೊಡುತ್ತೆ. ಅದು ಇರೋವರೆಗೂ ನೆರಳು ಕೊಡುತ್ತೆ, ನೀವಿರೋವರೆಗೂ ನೆರಳು ಕೊಡುತ್ತೆ, ಹಣ್ಣುಗಳು ಕೊಡುತ್ತೆ. ದಯಮಾಡಿ ಇದನ್ನು ಯೋಚನೆ ಮಾಡಿ. ಅಥವಾ ಅಲ್ಲಿ ಏನಾದ್ರೂ ಈ ಕುರಿಗಳು ಆಡುಗಳದ್ದು ಏನಾರು ಜಾಸ್ತಿ ಇದ್ದರೆ ಅದಕ್ಕೆ ಸುತ್ತ ಬೇಲಿ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಾಂದರೆ ನೀವು ನೆಟ್ಟು ಏನೂ ಪ್ರಯೋಜನ ಇರೋಕ್ಕಿಲ್ಲ, ವೇಸ್ಟ್ ಆಗ್ಬಿಡ್ತದೆ. ಹಂಗೆ ಆಗಬಾರ್ದು. ಏನೇನು ಮಾಡಿದ್ರೂ ಕೆಲಸ ಕಾರ್ಯರೂಪಕ್ಕೆ ತರಬೇಕದು. ಮಾಡ್ತೀರ ಅಂತ ಅಂದ್ಕೊಂಡಿರ್ತೀನಿ. ಹಾಗೂ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಪರಿಸರ ದಿನಾಚರಣೆದ ಶುಭಾಶಯಗಳನ್ನ ತಿಳಿಸ್ತೀನಿ. ಎಲ್ಲರೂ ಪರಿಸರವನ್ನು ಉಳಿಸಿ ಬೆಳೆಸೋದ್ರ ಜೊತೆಗೆ ನೀವು ಆಮೇಲೆ ಏನು ರೋಡ್ಗಳನ್ನ ನೋಡ್ಕೊಳ್ಳಿ. ಸಸಿ ನೆಡುವ ಮುನ್ನ ರೋಡ್ ನೋಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಆರ್ ಸಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ, ರೋಡ್ ಅಗ್ಲಾಗಿದೆ ತಡೆ, ಆ ರೋಡ್ ಪಕ್ಕದಲ್ಲಿ ನಾನು ಸೊಸೆ ಹಾಕ್ತೀನಿ ಅಂತ ಹೇಳಿದ್ರೆ ಇವಾಗ ಸುಮ್ಮನೆ ಇರ್ತಾರೆ, ನಾಳೆನೇ ಸುಮ್ಮನೆ ಇರ್ತಾರೆ. ಅದು ದೊಡ್ಡ ಮರ ಆದಮೇಲೆ ಶುರುವಾಗುತ್ತೆ ಅರ್ಜಿಗಳು. ಈ ಮರ ತೆಗ್ಸಿ, ಮರದಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ, ಅದರ ಬೇರು ನಮ್ಮ ಮನೆಯೊಳಗಡೆ ಬರ್ತಾಯಿದೆ ಅಂತಲೇ ಹೇಳ್ತಾರೆ. ಅದಕ್ಕೇ ಯಾವ ಗಿಡಗಳನ್ನ ಹಾಕಬೇಕು, ಎಲ್ಲಿ ನೆಡಬೇಕು, ಯಾವ ಗಿಡಗಳನ್ನ, ಅಥವಾ ಪಾರ್ಕಲ್ಲಿ ಯಾವ ಗಿಡಗಳು ಹಾಕಬೇಕು, ಅದನ್ನು ಆಲೋಚನೆ ಮಾಡಿ ಅದಕ್ಕೆ ತಕ್ಕಂಥ ಗಿಡಗಳನ್ನ ತನ್ನಿ. ಮತ್ತು ನಿಮಗೆ ಪಕ್ಷಿಗಳ ಚಿಲಿಪಿಲಿ ಸೋಣನ್ನ ಕೇಳಿಸ್ಬೇಕು ಅಂತ ಹೇಳಿದ್ರೆ, ನೀವು ಪಕ್ಷಿಗಳಿಗೆ ಹಣ್ಣಿಗೋಸ್ಕರ ಹಣ್ಣು ಬಿಡುವಂಥ ಮರಗಳು ನೆಟ್ಟರೆ ಇನ್ನೂ ಚಂದ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.